ನನ್ನ ಪ್ರಶ್ನೆ ಸಮಾಜಕ್ಕೆ, ನನ್ನ ಪ್ರಶ್ನೆ ಒಂದು ಜನರಿಗೆ, ನೀವು ಹೋಗ್ತೀರಾ 500 ರೂಪಾಯಿ ಅಲ್ಲಿ ಹಾಕ್ತೀರಾ, 1000 ರೂಪಾಯಿ ಹಾಕ್ತೀರಾ, ರಸೀದಿಯಲ್ಲಿ ಎಷ್ಟೋ ಚೆಕ್ ಹಾಕ್ತೀರಾ, ಫೋನ್ ಪೇ ಮಾಡ್ತೀರಾ, ಆ ದುಡ್ಡು ದೇವ್ರಿಗೆ ಸೇರ್ತೈತಾ? ಸೇರ್ತಾ ಇಲ್ಲ, ಕಳ್ಳರಿಗೆ ಸೇರ್ತೈತೆ ಅದು. ಅವನು ಏನೋ ಒಂದು ಹೇಳ್ದ ಅಂತ ತಾವಿದಾಗ್ದ ಅಂತ ಏನೋ ಹೇಳ್ಬಿಟ್ಟ. ಅದೇ ದುಡ್ಡನ್ನ ನೀವು ಬರೋ ದಾರಿಯಲ್ಲಿ, ಇವಾಗ ನಾನು ಶಿವಾಜಿನಗರದಿಂದ ನಾನು ಒಂದು ದರ್ಗಾಗೆ ಹೋಗ್ತೀನಿ, ಕಾಟನ್ಪೇಟೆ ದರ್ಗಾಗೆ ಹೋಗ್ತೀನಿ, ದೊಡ್ಡ ದರ್ಗಾ ಅದು. ಅಲ್ಲಿರೋರಿಗೆ ಅವರು ಮುಖ್ಯಸ್ಥರು, ಅವ್ರು ಯಾರು ಸತ್ತಿರೋರಲ್ಲ, ಅವ್ರಿಗೆ ಒಂದು ಸ್ಥಾನ ಐತೆ, ಅವರು ಆರಾಮಾಗಿದ್ದಾರೆ, ಇದರಲ್ಲಿ ಮಲ್ಕೊಂಡಿದ್ದಾರೆ. ನಾನು ಇಲ್ಲಿಂದ ಶಿವಾಜಿನಗರದಿಂದ ಹಿಡಿದು ಅಲ್ಲಿ ಕಾಟನ್ಪೇಟೆ ಹೋಗೋ ಅಷ್ಟೊತ್ತಿಗೆ ನಾನು ಎಲ್ಲಿಂದ ಹೋಗ್ಬಿಟ್ಟು ಅಲ್ಲೇ ಪ್ರಾರ್ಥನೆ ಮಾಡ್ಬೇಕಂತ ಏನಿಲ್ಲ. ಸರಿ ಆಯ್ತು, ನಂದು ಪ್ರಾರ್ಥನೆ ಅದು, ನಾನು ಅಲ್ಲೇ ಹೋಗ್ಬಿಟ್ಟು ಮಾಡ್ತೀನಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ನನ್ಗೆ 3 ಕಿಲೋಮೀಟರ್ ಆಗಿತ್ತು ಇಲ್ಲಿಂದ. ಈ 3 ಕಿಲೋಮೀಟರ್ ಹೋಗೋ ಅಷ್ಟೊತ್ತಿಗೆ ನನಗೆ 2 ಹಾಸ್ಪಿಟಲ್ ಸಿಗುತ್ತೆ. ನನಗೆ ಒಂದು ಬೋರಿಂಗ್ ಹಾಸ್ಪಿಟಲ್ ಸಿಗುತ್ತೆ, ಒಂದು ಗೌಶ ಹಾಸ್ಪಿಟಲ್ ಸಿಗುತ್ತೆ, ಮತ್ತೆ ನನಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಸಿಗುತ್ತೆ ಆ ಕಡೆ. ಇಲ್ಲಿ ಹೋಗೋ ಅಷ್ಟೊತ್ತಿಗೆ ನನ್ನ ಕಣ್ಣಲ್ಲಿ ಅಲ್ಲಿ ಬಡವ್ರು ಕಾಣಿಸ್ಕೊಡಲ್ವಾ, ಯಾರಿಗೋ ಟ್ಯಾಬ್ಲೆಟ್ ಇಲ್ಲ, ಯಾರಿಗೋ ಇಂಜೆಕ್ಷನ್ಗೆ ದುಡ್ಡಿಲ್ಲ, ಯಾರೋ ಬಳ್ಳಾರಿಯಿಂದ ಬೆಳಗಾಮಿಂದ ಯಾವುದೋ ಬೇರೆ ಕಡೆಯಿಂದ ಬಂದಿರ್ತಾರೆ, ಅಲ್ಲಿ ಚಿಕಿತ್ಸೆ ಆಗಲ್ಲ ಅಂತ ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ಊಟ ಕರೆಕ್ಟಾಗಿ ಸಿಕ್ಕಿಲ್ಲ, ಅವ್ರಿಗೆ ಇದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಆ ಕಳ್ಳರಿಗೆ ಕೊಡೋಕ್ಕಿಂತ ಮುಂಚೆ ನಾನು 500 ರೂಪಾಯಿ ಅವ್ರಿಗೆ ಕೊಟ್ಬಿಟ್ಟು ಹೋದ್ರೆ ನನಗೆ ಪುಣ್ಯ ಸಿಗಲ್ವಾ? ರಿಯಲ್ ದುಡ್ಡು ರಿಯಲ್ ಅವ್ರಿಗೆ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡೋಕ್ಕಿಂತ ನನ್ನ ದುಡ್ಡು ಕೊಟ್ಟಿದ ತಕ್ಷಣ ಅವ್ರ ಹೊಟ್ಟೆ ಕರಳಿಂದ ಎಷ್ಟು ಅವ್ರಿಗೆ ನಮಗೆ ಪುಣ್ಯ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಂತಾರಲ್ಲ, ಅಲ್ಲೇ ನಮ್ಮ ಜೀವನ ಏನೋ ಸಾರ್ಥ ಆಗ್ಬಿಡುತ್ತೆ. ನಮ್ಗೆ ಕಷ್ಟ ಇದು ಅದು ಎಲ್ಲ ಹೋಗ್ಬಿಡುತ್ತೆ. ಆ ಕಾನ್ಸೆಪ್ಟ್ ಬರಬೇಕು ನಮ್ಮೆಲ್ಲದ್ರಲ್ಲಿ. ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಹೋಗ್ಬಿಟ್ಟು ಕಳ್ಳರಿಗೆ ಹಾಕ್ಬಿಟ್ಟು ಎಷ್ಟು ಕಳ್ಳರಿಗೆ ನಾವು ಬೆಳೆಸ್ಬಿಟ್ಟು ಇನ್ನೊಬ್ಬ ದೊಡ್ಡ ಕಳ್ಳ ಉಟ್ಕೊಂತಾನಲ್ಲಿ, ಗೊತ್ತಾಯ್ತಾ? ಇವಾಗ ದರ್ಗಾ ಅಲ್ಲಿ ಅದೊಂದಾಯ್ತಾ, ಪ್ಲಸ್ ಆ ಉಂಡವನ್ನಲ್ಲಿ ಹಾಕ್ತಾರಲ್ಲ, 1 ವರ್ಷಕ್ಕೆ ಎಷ್ಟು ಕೋಟಿ ಬರುತ್ತೆ? ನನ್ನ ಸ್ಕ್ರೂಟ್ನಿ ಪ್ರಕಾರ, ನಮ್ಮ ಟೀಮ್ ಎಲ್ಲ ವೆರಿಫೈ ಮಾಡಿರೋ ಪ್ರಕಾರ 1 ವರ್ಷಕ್ಕೆ 1.5 ಕೋಟಿ, ಎಷ್ಟೋ 1 ವರ್ಷಕ್ಕೆ 2 ಸತಿ ಇದು ಉಂಡಿ ಓಪನ್ ಆಗುತ್ತೆ. ಆ ಉಂಡಿ ಓಪನ್ ಆಗಿದೆ ಎಲ್ಲ ಕ್ಯಾಲ್ಕುಲೇಷನ್ 2.5 ಕೋಟಿ, 2 ಕೋಟಿ, 2.5 ಕೋಟಿ, 2.25 ಕೋಟಿ 1 ವರ್ಷಕ್ಕೆ ಅದು ದುಡ್ಡು ಹೋಗುತ್ತೆ. ಎಲ್ಲೋಗುತ್ತೆ ಅದು? ಇದಕ್ಕೆ ಹೋಗಲ್ಲ, ಅದು ಮಗ್ಬಡ್ಗೆ ಹೋಗಲ್ಲ, ಅದು ಕಮಿಟಿಯವರು ಇಟ್ಕೊಳ್ತಾರೆ. ಈ ಕಮಿಟಿದವರು ಅವರು ಯಾರಿಗೂ ಬಡವ್ರಿಗೂ ಕೊಡಲ್ಲ, ಯಾರಿಗೂ ದಾನನೂ ಮಾಡಲ್ಲ, ಇರೋದನ್ನ ತಿನ್ಕೊಂಡು ಅವರು ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಇನ್ನೊಂದು ಅದರಲ್ಲಿ ಸ್ಕ್ಯಾಮ್ ಐತೆ. ಈ ದರ್ಗಾ ಕಾಂಪ್ಲೆಕ್ಸ್ ಇರಲಿ, ಯಾವುದೋ ಇನ್ಸ್ಟಿಟ್ಯೂಷನ್ ಕಾಂಪ್ಲೆಕ್ಸ್, ಇದ್ರಿಗೆ ಸೇರಿರ್ತಕ್ಕಂಥ ಸ್ವಲ್ಪ ಮನೆಗಳಿವೆ. ಈ ಮನೆಗಳಿಗೆ ಏನ್ ಮಾಡ್ತಾರೆ, ಅವ್ರದೇ ಆದಂತ ವೋಟರ್ಸ್ ಇರ್ತಾರಲ್ಲ, ಅವ್ರು ವೋಟ್ ಮಾಡಿರ್ತಾರಲ್ಲ, ಅವ್ರ ನೆಂಟರು ಇವ್ರವರು, ಅವ್ರಿಗೆ ಕೊಡ್ತಾರೆ. ಅವ್ರು ಕೊಟ್ಬಿಟ್ಟು 25,000, 20,000, 30,000, 15,000 ಆ ಥರ ರೇಂಜಲ್ಲಿ ದುಡ್ಡು ಕೊಟ್ಬಿಡ್ತಾರೆ. ಕ್ಯಾಲ್ಕುಲೇಷನ್ ವಾಕ್ಬೋರ್ಡ್ಗೆ ಎಷ್ಟು ಕೊಡ್ತಾರೆ? 250, 200, 300 ಕ್ಯಾಲ್ಕುಲೇಷನ್ ಕೊಟ್ಬಿಟ್ಟು ರಸೀದಿಯಾಗಿ ಇಷ್ಟ ಹಾಕ್ಬಿಟ್ಟು ಅಂತ ಕೊಡ್ತಾರೆ. ಇದೊಂದು ದೊಡ್ಡ ಸ್ಕ್ಯಾಮ್, ಗೊತ್ತಾಯ್ತಾ? ಏನಾಯ್ತು, ಇದು ಕಲೆಕ್ಷನ್ ಬೇರೆ, ಆಮೇಲೆ ಇನ್ಕಮ್ ಬೇರೆ, ಇನ್ಕಮ್ ಅಲ್ಲಿ 93% ಇಕ್ಕೊಳ್ಳೋದು ಬೇರೆ, ಪ್ಲಸ್ ಇದರಲ್ಲಿ ಫ್ರಾಡ್ ಬೇರೆ ಮಾಡ್ತಾರೆ. ಅದಾದ್ಮೇಲೆ ಇನ್ನು ಬೇರೆ ಅದೈತೆ, ಇದು ಇನ್ಕಮ್ಮು ಇದೆಲ್ಲ ಆದ್ಮೇಲೆ ಮತ್ತೆ ಯಾವ್ದಿರೋದು, ಇವಾಗ ಜಾಗ ಐತೆ. ಯಾವ ಜಾಗ? ಲ್ಯಾಂಡು, ಖಾಲಿ ಜಾಗ. ಈ ಖಾಲಿ ಜಾಗದಲ್ಲಿ ಏನ್ ಮಾಡ್ತಾರೆ, ಈ ಬಿಲ್ಡರ್ಸ್ಗಳು ಇರ್ತಾರಲ್ಲ, ದೊಡ್ಡ ಬಿಲ್ಡರ್ಸ್ಗಳು ಇರ್ತಾರಲ್ಲ, ಅವ್ರೊಂದು ಪ್ರಪೋಸಲ್ ಕೊಡ್ತಾರೆ. ಯಾರಿಗೆ? ವಕ್ಫ್ ಚೇರ್ಮನ್ಗೆ, ವಕ್ಫ್ ಮಿನಿಸ್ಟರ್ಗಳಿಗೆ, ಅವ್ರಿಗೆ ಬೇಕು. ಇದು 50 ಎಕರೆ ಜಾಗ ಐತೆ, ಇದೊಂದು 30 ಎಕರೆ ಜಾಗ ಐತೆ, ಇದನ್ನ ನಮ್ಗೆ ಲೀಸ್ಗೆ ಕೊಡಿ ಅಂತ. ವಕ್ಫಲ್ಲಿ ಲೀಸ್ ಕಾನ್ಸೆಪ್ಟ್ ಐತೆ. ಲೀಸ್ ಎಷ್ಟು? 10 ವರ್ಷ, 20 ವರ್ಷ, 30 ವರ್ಷ ಲೀಸ್ ಕಾನ್ಸೆಪ್ಟ್. ಎಷ್ಟು ಕೊಡ್ತಾರೆ? ಪ್ರಾಪರ್ಟಿ ವ್ಯಾಲ್ಯೂ ಪ್ರಕಾರ ಅವ್ರು ಕೊಡಲ್ಲ. 5,000, 2,000 ವರ್ಷಕ್ಕೆ. ಎಷ್ಟು ಕಾಲೇಜ್ಗಳು ಹೇಳ್ತೀನಿ, ಸುಮ್ಮನೆ ಅಲ್ಲಿ ಕಾಲೇಜ್ ಅಡ್ಮಿಷನ್ ಆಗದೆ ಬಿಟ್ಬಿಡ್ತಾರೆ. ಎಷ್ಟೋ ಇದು ಇನ್ಸ್ಟಿಟ್ಯೂಷನ್ ಹೇಳ್ತೀವಿ, ಅಲ್ಲಿ ಹೋಗ್ಬಿಟ್ಟು ಜನರು ಗಲಾಟೆ ಮಾಡ್ತಾರೆ. ಅದಕ್ಕೆ ನಾನು ಅದ್ರ ಹೆಸರು ಹೇಳಲ್ಲ, ಗೊತ್ತಿದೆ. ಅವ್ರವ್ರೆ ಅವ್ರ ಜ್ಯೂರಿಡಿಕ್ಷನ್ ತಿಳ್ಕೊಬೇಕು. ಒಂದು ಕಾಲೇಜ್ ಐತೆ, ಆ ಥರ ಸುಮಾರು ಕಾಲೇಜ್ ಐತೆ ನಮ್ಮ ಸರೌಂಡಿಂಗ್ ಅಲ್ಲೇ ಐತೆ, ಬೆಂಗಳೂರು ಸಿಟಿಯಲ್ಲೇ ಐತೆ, ಎಲ್ಲ ಸ್ಟೇಟ್ ಅಲ್ಲೇ ಐತೆ. ಆ ಕಾಲೇಜು ಇದು ವಕ್ಫ್ ಬೋರ್ಡ್ ಹತ್ರ ಲೀಸ್ ತಗೊಳ್ತಾರೆ. ಎಷ್ಟು ಜಮೀನು? 30 ವರ್ಷ, 5 ಎಕರೆ, 8 ಎಕರೆ, 10 ಎಕರೆ ಆ ಥರ ತಗೊಂಡಿರ್ತಾರೆ. ಕಾಲೇಜ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ತಗೊಂಡಿರೋದಿರೋ? ಬಡವ್ರಿಗೆ, ಮುಸ್ಲಿಂ ಅಲ್ಲಿ, ಯಾಕಂದ್ರೆ ಮುಸ್ಲಿಂ ಕಾನ್ಸೆಪ್ಟ್ ಮುಸ್ಲಿಂ ಅವ್ರಿಗೆ ಕೊಡಬೇಕು ಅಂತ ಐತೆ. ಮುಸ್ಲಿಂ ಬಡವ್ರ ಮಕ್ಕಳಿಗೆ ನಾವು ಫ್ರೀಯಾಗಿ ಓದಿಸ್ತೀವಿ ಅಂತ ಹೇಳ್ಬಿಟ್ಟು. ಇಫ್ ಯು ಗೋ ಅಂಡ್ ವೆರಿಫೈ ದರ್, ವರ್ಷಕ್ಕೆ ಎಷ್ಟು ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ? 2, 3, ಎಷ್ಟು? 50,000, 60,000, 2, 3 ಸ್ಕಾಲರ್ಶಿಪ್ ಸಿಗ್ಬೋದು. ಅದು ರೆಕಮೆಂಡೇಶನ್ ಮಾಡಿಕೊಂಡು ವಕ್ಫ್ ಬೋರ್ಡಿಂದ ಸ್ಕಾಲರ್ಶಿಪ್ ದುಡ್ಡನ್ನ ತಗೊಂಬಂದು ಹಾಕ್ಕೊಂತಾರೆ ಹೊರತು, ಇಲ್ಲಿ ಬರೋ ಇನ್ಕಮ್ ಫೀಸ್ ತಗೊಳ್ತಾರಲ್ಲ, ಫೀಸ್ ತಗೊಂಡು 1,000 ಮಕ್ಕಳು ಓದುತ್ತಾರಲ್ಲ, ಅದು ಫೀಸ್ ಕೊಡ್ತಾರಲ್ಲ, ಅದರಲ್ಲಿ ಕನ್ಸೆಷನ್ ಕೊಡಲ್ಲ.
ಐ ಆಮ್ ಎನ್ ಎಕ್ಸಾಂಪಲ್ ಫಾರ್ ಒನ್ ಕಾಲೇಜ್. ನಾನೇ ಕೊಟ್ಟಿಲ್ಲ, ನಾವು ಒಂದು ಸತಿ ನಾನು ಯಾವುದೋ ಎಕ್ಸಾಮಿನೇಷನ್ ಫೀಸ್ ಕೊಟ್ಟಿಲ್ಲ ಅಂತ ಒಂದು ಕಾರಣಕ್ಕೆ ಒಂದು ಕಾಲದಲ್ಲಿ ನನ್ನ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಕಾಲದಲ್ಲಿ ಒಂದು 6 ತಿಂಗಳು ಬಿಟ್ಟು ಎಕ್ಸಾಮ್ ಬರೋದು. ಗೊತ್ತಾಯ್ತಾ? ಅದೆಲ್ಲ ಆಗುತ್ತೆ. ಸೊ ಇದು ಈ ಕಾಲೇಜ್ಗಳು ಇರ್ಲಿ, ಇದು ಏನ್ ಮಾಡ್ತಾ ಇದಾರೆ, ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಅವ್ರು ದುಡ್ಕೊಂಡು ಅವ್ರು ಹಾಕೊಳ್ತಾ ಇದ್ದಾರೆ, ಲೀಸ್ ತಿರ್ಗಾ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಇದೊಂದು ಕಾನ್ಸೆಪ್ಟ್. ಹಾಸ್ಪಿಟಲ್ಸು ಐತೆ. ಹಾಸ್ಪಿಟಲಲ್ಲಿ ಬಡವರಿಗೆ ಇದು ಮಾಡ್ಬೇಕಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸೆಕ್ರೆಟರಿಯಿಂದ ಫೋನ್ ಮಾಡ್ಕೊಂಡು ಹೋಗ್ಬೇಕು, ಇನ್ಸ್ಟಿಟ್ಯೂಷನ್ ಇಂದ ಫೋನ್ ಮಾಡ್ಕೊಂಡು ಹೋಗಿದ್ರು ಅಲ್ಲಿ 20% 30% ಡಿಸ್ಕೌಂಟ್ ಕೊಡ್ತಾರೆ. ಯಾವುದೇ ಒಂದು ಬಡವರಿಗೆ ನೀವು ಕ್ಲೀನ್ ಆಗಿ ಗ್ರೌಂಡ್ ಲೆವೆಲ್ ಅಲ್ಲಿ ವೆರಿಫೈ ಮಾಡ್ಬೋದು. ಇಷ್ಟು ಮುಸ್ಲಿಂ ಇನ್ಸ್ಟಿಟ್ಯೂಷನ್ಸ್ ಐತೆ, ಇಷ್ಟು ವಕ್ಫ್ ಪ್ರಾಪರ್ಟೀಸ್ ಐತೆ. ವಕ್ಫ್ ಮಿನಿಸ್ಟರ್ಗೆ ಹೋಗಿ ಕೇಳ್ಬೋದು, ನೀವು ವಕ್ಫ್ ಚೇರ್ಮನ್ಗೆ ಹೋಗ್ಬಿಟ್ಟು ಕೇಳ್ಬೋದು. ನಿಮ್ಮ ವಕ್ಫ್ ಪ್ರಾಪರ್ಟೀಸ್ ಅಲ್ಲಿ ಇರತಕ್ಕಂಥ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೊರೋನಾ ಅಲ್ಲೇ ಇರಲಿ, COVID-19 ಟೈಮ್ನಲ್ಲೇ ನೀವು ವೆರಿಫೈ ಮಾಡಿಬಿಟ್ಟು ಡೆಡ್ ಬಾಡಿಗಳು ಎಷ್ಟು ಲಕ್ಷಕ್ಕೆ ಕೊಟ್ರಿ ಅಂತ ಕೇಳಿದ್ರೆ ನಿಮಗೆ ಬಯಲ ಬಿಡುತ್ತೆ. ನಾನು ಎಷ್ಟು ಜಗಳ ಮಾಡಿದ್ದೀನಿ, ನಮ್ಮ ಟೀಮ್ ಎಷ್ಟು ಜಗಳ ಮಾಡಿದ್ದಾರೆ ಕೊರೋನಾ ಟೈಮ್ನಲ್ಲಿ, COVID-19 ಡೆಡ್ ಬಾಡಿಗೂ ಸತ್ತೋಗಿರ್ತಾರೆ, ಹೋಗಿ ವೆರಿಫೈ ಮಾಡಿದ್ರೆ ಸತ್ತೋಗಿರ್ತಾರೆ. ನಮ್ಮ ಇನ್ಸ್ಟಿಟ್ಯೂಷನ್ ಕೊಟ್ಟರೆ ಆ ಡೆಡ್ ಬಾಡಿಗಳಿಗೆ ಕೊಡೋಕ್ಕೆ 2 ಲಕ್ಷ 1.5 ಲಕ್ಷ 2 ಲಕ್ಷ 3 ಲಕ್ಷ ಡಿಮ್ಯಾಂಡ್ ಮಾಡಿ ಕೊಟ್ಟಿದ್ದಾರೆ. ಹಾಸ್ಪಿಟಲ್ ಪಕ್ಕದಲ್ಲಿರೋ ಸ್ಲಮ್ ಅಲ್ಲಿ ಆಟೋ ಡ್ರೈವರ್ ಮಕ್ಕಳಿರ್ಲಿ, ಒಂದು ಹಾಲ್ ಇದು ಮಿಲ್ಕ್ ಸೆಲ್ಲರ್ ಮಕ್ಕಳಿರ್ಲಿ, ಯಾವುದೋ ಒಂದು ಬಡವ್ರ ಮಕ್ಕಳಿರ್ಲಿ, ವಿಧವೆಯ ಮಕ್ಕಳಿರ್ಲಿ, ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಮಾಡಿದ್ರೆ ಅವರು 500 ರೂಪಾಯಿ ಕೊಟ್ಟರೆ 200 ರೂಪಾಯಿ ಕೊಟ್ಟರೆ ಅಡ್ಮಿಷನ್ ಮಾಡ್ಕೊಳ್ತಾರೆ. 200 ರೂಪಾಯಿ ಕೊಟ್ಟರೆ ಅಡ್ಮಿಷನ್ ಮಾಡ್ಕೊಳ್ತಾರೆ. ಇದು ಸ್ಕ್ಯಾನಿಂಗ್, ಅದು ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟಿಂಗ್, ಅದು ಇದು ಮಾತ್ರ ಅಂತ ಹೇಳ್ಬಿಟ್ಟು 1,000-2,000 ಮಾಡ್ಕೊಳ್ತಾರೆ. ಆ ವಿಧವೆ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ದುಡ್ಡು ತಗೊಂಬಂದು ಆಗ್ಬೇಕು. ಯಾರ ಹತ್ರ ಫ್ರೀ ಆಗಿ ಮಾಡಿದ್ದಾರೆ, ಈ ತರ ಮಾಡಿಲ್ಲ. ಇದೊಂದು ದೊಡ್ಡ ಸ್ಕ್ಯಾಮ್ ಆಯ್ತು. ಅದು ಡಯಾಲಿಸಿಸ್ ಮಿಷಿನ್, ಅದು ಮಿಷಿನ್, ಇದು ಮಿಷಿನ್, ಅದು ಇದು ಅಂತ ಎಲ್ಲ ಕೊಡ್ತಾರಲ್ಲ, ಎಷ್ಟು ಜನಾಗೆ ಮಾಡ್ತಾ ಇದ್ದಾರೆ, ಅದೆಲ್ಲ ಮಾಡ್ತಾ ಇಲ್ಲ. ಇವಾಗ ಮೇನ್ ಕಾನ್ಸೆಪ್ಟ್ ನಾನು ಹೇಳ್ತೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.